ಭಾವಜಿ ಬೇಡ ಅಂತ ಕೈ ತೋರಿಸಿದ್ರು ನೀನು ವಾಪಸ್ ಹೊರಡೋಗದಾ? ಅಯ್ಯೋ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಪಾಪ ಅವ್ರು ಏನೋ ರಾಜಕೀಯ ಮಣ್ಣು ಮಸಿ ಅಂತ ಟೆನ್ಷನ್ ಅಲ್ಲಿ ಇದ್ದಾರೆ. ಬಡ್ಸು ಬಡ್ಸು ಬಡ್ಸು. ಕಣ್ಮಣಿ, ನೀನ್ ಹೋಗು. ನನಗ್ ಬೇಕಾಗಿದ್ದು ನಾನು ಕೇಳಿ ಹಾಕಿಸ್ಕೊಳ್ತೀನಪ್ಪ. ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ಕೊ. ಯಾಕೆ ಬಾವಜಿ, ಏನೋ ತುಂಬಾ ನೊಂದ್ಕೊಂಡಂಗಿದ್ದೀರಾ? ಹೀಗೆ ಏನೋ ಅನ್ಕೋತಿದ್ದೆ. ಅಂದ್ಕೊಳ್ಳೋದನ್ನ ಹೇಳ್ಕೊಳ್ಳಿ, ಆಗ್ಲೇ ಮನ್ಸುಗಳು ನೆಮ್ಮದಿಯಾಗಿರೋದು. ಮತ್ತೆ ಅನ್ಸಿದ್ದನ್ನ ಟಕ್ ಅಂತ ಹೇಳ್ಬಿಡ್ಬೇಕು. ಕಣ್ಮಣಿ 2 ಇಡ್ಲಿ ಹಾಕಮ್ಮ. ಎಲ್ಲಿದ್ಯಾ? ನನ್ನ ನೆನಪೇ ಇಲ್ಲಲ್ಲ ನಿಂಗೆ. ಅಲ್ಲ, ನನ್ ಒಂದು ವಿಷಯ ಅರ್ಥ ಆಗ್ಲಿಲ್ಲ. ಈ ಗೀತಾ ಯಾಕೆ ಬಂದ್ಲು, ಯಾಕೆ ಹೋದ್ಲು? ಅಯ್ಯ, ಮಾತಿನ್ಯಾಕೆ ಬಾವಜಿ, ಈ ಮನೆ ಮುಖಕ್ಕೆ ಮಸಿ ಬಳಿಯಕ್ಕೆ. ಆದ್ರೆ ಅವಳ ಗುಣ, ಅವಳು ಬೆಳೆದಿರೋ ಪರಿಸರ, ಅವಳ ಸ್ವಾವಲಂಬನೆ, ಸ್ವಾಭಿಮಾನ, ಇದೆಲ್ಲ ಇಂಥ ಕೆಲಸ ಮಾಡೋದಕ್ಕೆ ಬಿಡಬಾರ್ದು. ಬಿಟ್ಟಿದೆ ಅಂದಮೇಲೆ ನೀವು ಗುರುತಿಸ್ತಾ ಇರೋ ಅವಳು ಒಳ್ಳೆ ಗುಣದಲ್ಲಿ ಏನೋ ಹುಳುಕಿದೆ ಅಂತ ತಾನೇ ಅರ್ಥ. ಗೀತಾ ವಿಜಯ್ ಹೆಂಡತಿ ಆಗಿದ್ ನೋಡಿ ನನ್ನ ಮಗ ಎಲ್ಲೋ ಸುಧಾರಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಕಂಪೇರ್ ಮಾಡಿದ್ರೆ ನಮ್ಮ ವಿಜಿನೇ 1000 ಪಾಲು ಬೆಟರ್ ಅಲ್ಲ ಭಾಜಿ? ಗೀತಾ ಮಾತು, ನಡವಳಿಕೆ ಇವೆಲ್ಲ ನೋಡಿದ್ರೆ ಅವಳು ಹೀಗ್ ಮಾಡಿ ಹೋಗೋ ಹುಡುಗಿ ಅಂತ ಅನ್ಸಿರ್ಲಿಲ್ಲ. ಅವಳು ಕೊಬ್ಬು ತೋರಿಸೋ ಗುಣ ಅವಳಿಗಿರ್ಲಿಲ್ಲ. ಇಷ್ಟಕ್ಕೂ ತನ್ನ ಸಂಪಾದನೆಲೆ ತಾನು ಓದ್ಬೇಕು ಅಂತ ಫೀಸ್ ಕಟ್ಟಕ್ ಹೊರಟಿದ್ ಗೀತಾ ಈ ಮನೆನ ಆಳ್ಬೇಕು ಅಂತ ಹೇಗೆ ಹೇಳೋದಿಕ್ ಸಾಧ್ಯ ಅನ್ನೋ ಮಾತೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಾಲ್ ಕೆರ್ಕೊಂಡು ಜಗಳಕ್ಕೆ ಬರೋ ಗುಣ ಅವಳಿಗಿರ್ಲಿಲ್ಲ ಅಂದ್ಮೇಲೆ ಈ ಮನೇಲಿ ಮನಸ್ತಾಪ ಆಗೋದಿಕ್ ಹೇಗ್ ಸಾಧ್ಯ? ಇಷ್ಟಕ್ಕೂ ರೀ, ಆ ಗೀತಾ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಆಗಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಮರ್ತು ಬಿಡೋಣ. ಬಿಟ್ಟು ಹೋದವಳ ಬಗ್ಗೆ ಯೋಚನೆ ಮಾಡಿ ನೀವ್ಯಾಕೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀರಾ? ನೀವ್ ಈ ರೀತಿ ಮುಖ ಸಪ್ಪಗ್ ಮಾಡ್ಕೊಂಡು ಕೂತ್ರೆ ಈ ಮನೆ ಕಳೆ ಏನಾಗ್ಬೇಕು ಹೇಳಿ? ನೀವ್ ಈ ತರ ಬೇಜಾರು ಮಾಡ್ಕೊಂಡು ಮುಖ ಉದ್ಸ್ ಕೂತ್ಕೊಂಡ್ರೆ ನನ್ನ ತಂಗೆಮ್ಮನ ಮೂಡಿ ಏನಾಗ್ಬೇಕು ಭಾವಜಿ? ತಂಗೆಮ್ಮನ ಮೂಡ್ ಅಪ್ಸೆಟ್ ಆದ್ರೆ ಈ ಮನೆ ಚೆನ್ನಾಗಿರತ್ತ ಭಾವಜಿ? ಸಿಂಪಲ್ ಲಾಜಿಕ್ ಅಲ್ವಾ? ಈಗ್ಲೇ ನೋಡಿ, ನಂಗೆ ತಿನ್ನೋ ಮನಸ್ಸೇ ಹೊರಟೋಯ್ತು ನನಗೆ. ಹೇ ಕಣ್ಮಣಿ, ಅಯ್ಯ, ಒಂದು ಮಾತು ಬಾಯಿಂದ ಬಂದಿದ್ದಷ್ಟೇ ಹೊರಟು ಹೋದ್ಲು ಅವಳು. ಒತ್ತಾಯ ಮಾಡಿ ಬಡಿಸ್ಬೇಕು. ಬಾ, ನೀನ್ ಬಡಿಸು. ರೀ, ಆ ಗೀತನ ಬಗ್ಗೆ ಯೋಚನೆ ಬಿಟ್ಬಿಡಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗೆ ನಮ್ ವಿಜಿ ಭವಿಷ್ಯದಲ್ಲಿ ಬೇರೆ ಏನೋ ಒಳ್ಳೇದಿರ್ಬೇಕು ಅನ್ಸುತ್ತೆ. ಅದಕ್ಕೆ ಮಧ್ಯದಲ್ಲಿ ಬಂದ ಆತರದ ಸಂಬಂಧನ ದೇವ್ರು ತಾನಾಗ್ ತಾನೇ ತುಂಡು ಮಾಡಿ ಕಳ್ಸಿದಾನೆ ಅಷ್ಟೇ. ನೀವು ಒಂದು ಯೋಚನೆ ಮಾಡಿ ಬಾವುಜಿ, ಇದೇನಾರು ಹೀಗೆ ಮುಂದುವರೆದಿದ್ರೆ ನಮ್ಮ ವಿಜಿ ಜೀವನ ಪರ್ಯಂತ ಆ ಗೀತಾಳ ಕೈಗೆ ತನ್ನ ಜುಟ್ಟನ್ನು ಒಪ್ಪಿಸ್ಬೇಕಿತ್ತು. ಜೀವಮಾನ ಪರ್ಯಂತ ಅವಳ ಗುಲಾಮನಾಗ್ಬೇಕಿತ್ತು ನಿಮ್ಮ ಮಗ. ಗಂಡ ಹೆಂಡತಿ ಅಂದ್ರೆ ಒಬ್ರು ಜುಟ್ಟು ಒಬ್ರು ಹಿಡ್ಕೊಳ್ಳೋದಲ್ಲ ರೀ. ತಂಗೆಮ್ಮ ಹೇಳಿದ್ದು 100% ಕರೆಕ್ಟ್ ಬಾವುಜಿ. ಇವಾಗ ನೋಡಿ, ಈ ಸಂಸಾರ ಅಂದ್ರೆ ಜುಟ್ಟಿಂದ ಹಾಕೋ ಜಡೆ ತರ ಇರ್ಬೇಕು ಬಾವುಜಿ. ಈಗ ತಂಗೆಮ್ಮನ ಜಡೆ ನೋಡಿ, ಅದರಲ್ಲಿ 2 ಎಳೆ ಇದೆ, ಕರೆಕ್ಟಾ? ಅದರಲ್ಲಿ 1 ಎಳೆ ನೀವು, 1 ಎಳೆ ನನ್ನ ತಂಗೆಮ್ಮ. ಇಬ್ರು ಸೇರಿದ್ರೆ ಸುಂದರವಾದ ಕೇಶ ವಿನ್ಯಾಸ. ಮನುಷ್ಯನಿಗೆ ಜಡೆ ಎಷ್ಟು ಮುಖ್ಯನೋ ಜೀವನದಲ್ಲಿ ನಡೆ ಕೂಡ ಅಷ್ಟೇ ಮುಖ್ಯ ಬಾವುಜಿ. ಫಾರ್ ಎಕ್ಸಾಂಪಲ್, ನೀವು ನನ್ನ ತಂಗೆಮ್ಮ ಇದ್ದಂಗೆ. ಏನಂತೀರಾ ಬಾವುಜಿ? ಅಣ್ಣ, ನೀನ್ ಸುಮ್ನೆ ಇರು, ಅದೆಲ್ಲ ಅವ್ರಿಗೆ ಅರ್ಥ ಆಗತ್ತೆ. ಆದ್ರೂ ಬಿಡಿಸಿ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ತಂಗೆವಾ. ಈ ಗೀತಾ ಮತ್ತೆ ವಿಜಿ ಜೋಡಿದೆಯಲ್ಲ, ಅದು ಒಂಚೂರು ಚೆನ್ನಾಗಿರ್ಲಿಲ್ಲ. ಅಲ್ಲ, ಅವಳ ಮನಸ್ಸು ಚೆನ್ನಾಗಿರ್ಲಿಲ್ಲ. ನನ್ಗೆ 1000 ಸಲ ಅನ್ಸಿತ್ತು ಭಾವಜಿ, ಇಂಥ ಹುಡುಗಿ ಇಂಥ ಮನೆ ಸೊಸೆನಾ ಅಂತ. ದೇವ್ರಿ ಮನೆಗ್ ಒಳ್ಳೇದ್ ಮಾಡ್ಬೇಕು ಅಂತಾನೆ ಆ ಕೆಟ್ಟ ಪಾತ್ರನ ಈ ಮನೆಯಿಂದ ಆಚೆ ಕಳಿಸಿದಾನೆ ಅಷ್ಟೇ. ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ರಾಜಕೀಯದಲ್ಲಿ ಪಕ್ಷದಲ್ಲೇ ಇದ್ಕೊಂಡು ಪಕ್ಷಕ್ಕೆ ತೊಂದರೆ ಕೊಡೋರ್ನ ಉಚ್ಚಾಟನೆ ಮಾಡೋದಕ್ಕೆ ಹೋಗೋದಿಲ್ವಾ? ಹಾಗೆ ಇದು
ಇಲ್ಲಿ ನಾವು ಉಚ್ಚಾಟನೆ ಮಾಡ್ಲಿಲ್ಲ. ಆ ಗೀತಾ ತಾನಾಗ್ ತಾನೇ ರಾಜೀನಾಮೆ ಕೊಟ್ಟು ಹೋಗಿದ್ದಾಳೆ. ನೀವು ಆರಾಮಾಗಿ ತಿಂಡಿ ತಿನ್ನಿ. ಕಣ್ಮಣಿ ಬಂದ್ ಬಡ್ಸು. ಕಣ್ಮಣಿ ನನಗೂ ಬೇಕು ಪುಲಾವ್, ಸಖತ್ತಾಗಿತ್ತು. ಆಮೇಲೆ ತಂಗೆವ, ಗೀತಾ ಇಲ್ದಿರೋ ಮನೆಯಲ್ಲಿ ಇನ್ನು ಮುಂದಕ್ಕೆ ಯಾರೂ ಕೂಡ ಅವಳ ಹೆಸರು ಕೂಡ ಎತ್ತಬಾರ್ದು. ಮಾತಾಡ್ಬೇಕಣೆ, ಮಾತಾಡಬೇಕು ಸುಶೀಲಾ. ಗೀತಾ ಈ ಮನೇಲಿ ಇರೋವರೆಗೂ ಅವಳ ವಿರುದ್ಧ ನನ್ನ ಬಾಯಿ ಮಾತಾಡ್ತಾನೆ ಇರಬೇಕು. ನೀವು ಹೀಗೆ ಮಾತಾಡ್ತಾ ಇದ್ರೆ ಗೀತಾ ಈ ಮನೇಲಿ ಇರಕ್ಕಾಗತ್ತಾ? ಬಿಟ್ಟು ಹೋಗ್ಲಿ ಅಂತಾನೆ ಮಾತಾಡ್ತಿರೋದು ಕಣೆ ಸುಶೀಲಾ. ಬಿಟ್ಟು ಎಲ್ಲಿಗ್ರಿ ಹೋಗ್ಬೇಕು? ಅಲ್ಲಿ ಗಂಡನ ಮನೇಲೂ ಅವಳನ್ನ ಆಚೆ ಹಾಕಿದ್ದಾರೆ. ಇಲ್ಲಿ ತವ್ರ ಮನೇಲೂ ಇಲ್ಲ ಅಂದ್ರೆ ಹೆಣ್ಣು ಮಗು ಎಲ್ಲಿಗೆ ಹೋಗ್ಬೇಕು? ಅಲ್ಲೇ ಇರಬೇಕು. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಕಣೆ. ಮದ್ವೆ ಆದ್ಮೇಲೆ ಹೆಣ್ಣಿಗೆ ತವ್ರ ಮನೇಲಿ ಎಲ್ಲೇ ಜಾಗ ಇರುತ್ತೆ. ಏನೇ ಸುಶೀಲಾ, ಈ ವಿಷಯ ನಿನಗೆ ಗೊತ್ತಿಲ್ವೋ? ಅಥವಾ ಗೊತ್ತಿದ್ರು ಮಗಳು ಪರ ವಹಿಸ್ಕೊಂಡು ನಾಟಕ ಮಾಡ್ತಿದ್ಯೋ? ಹೌದಮ್ಮ, ಅಪ್ಪ ಹೇಳಿದ್ ಕರೆಕ್ಟ್ ಆಗಿದೆ. ಮದ್ವೆ ಆದ್ಮೇಲೆ ತವರಲ್ಲಿ ಹೆಣ್ಣಿಗೆ ಎಲ್ ಜಾಗ ಇದೆ? ನಾನು ಹೋಗಿ ಬರ್ತೀನಮ್ಮ. ಬೇಡ ಅನ್ನೋ ಮನೆಗೆ ಹೇಗೆ ಹೋಗ್ತೀಯ ಗೀತಾ? ಅಲ್ಲಿ ಹೋಗಿ ಅನ್ನಿಸ್ಕೊಂಡು ಬರೋದಕ್ಕಿಂತ ಇಲ್ಲೇ ಇದ್ಬಿಡೆ. ನಿನಗೆ ಕೈ ಮುಗಿತೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಹೋಗು, ಆದ್ರೆ ಮತ್ತೆ ಬರಬೇಡ. ನೀನು ಹುಷಾರಮ್ಮ. ಏನು ಹುಷಾರಮ್ಮ. ಒಂದ್ ನಿಮಿಷ ನಿಂತ್ಕೋ. ಆದ್ರೆ ಒಂದ್ ವಿಷಯ ತಲೆಲಿಟ್ಕೋ. ಅವ್ರು ಬೈತಾರೋ, ಹೊಡಿತಾರೋ, ಅವಮಾನ ಮಾಡ್ತಾರೋ, ಚಿತ್ರಹಿಂಸೆ ಕೊಡ್ತಾರೋ, ಅದನ್ನ ಸಹಿಸ್ಕೋಬೇಕು. ಆದ್ರೆ ಮತ್ತೆ ಇಲ್ಲಿಗೆ ಬರಬಾರದು. ನೀನು ನಿನ್ನ ಗಂಡನ ಜೊತೆ ಸಂಸಾರ ಶುರು ಮಾಡಬೇಕು. ಆಗ್ಲೇ ನನ್ನ ಮರ್ಯಾದೆ ಉಳಿಯೋದು, ನಿನ್ನ ಮರ್ಯಾದೆ ಬದುಕೋದು, ಭವಿಷ್ಯ ಚೆನ್ನಾಗಿರೋದು. ಅರ್ಥವಾಯ್ತೋ? ಈಗಲೂ ನಿನ್ನ ಹಠಮಾರಿ ಧೋರಣೆನ ತೋರಿಸ್ತೀನಿ ಅನ್ನೋದಾದ್ರೆ ತೋರಿಸ್ಕೊಂಡು ಎಲ್ಲಿಗಾದ್ರೂ ಹಾಳಾಗಿ ಹೋಗು. ಆ ಮನೆಯಲ್ಲಿ ನೀನು ಶಾಶ್ವತವಾಗಿರ್ತೀಯ. ನನ್ನ ಬದುಕು ಚೆನ್ನಾಗಾಗುತ್ತೆ ಅಂತ ಇದ್ದ ಸರ್ಕಾರಿ ಕೆಲಸ ನಾ ಬಿಟ್ಟು ಕೂತಿದ್ದೀನಿ. ಕಷ್ಟ ಯಾರಿಗ ಅರ್ಥ ಆಗತ್ತೆ? ಬದುಕು ಬಂದ ಹಾಗೆ ಸ್ವೀಕರಿಸೋಣ ಅಂದ್ರೆ ನಮ್ಮ ಮೇಲೆ ಬೇರೆಯವರು ಸವಾರಿ ಮಾಡ್ಕೊಂಡು ಹೋಗ್ತಿರ್ತಾರೆ.
ಸ್ವಾಭಿಮಾನ, ಸ್ವಾವಲಂಬನೆ, ಸತ್ಯ, ನ್ಯಾಯ, ಧರ್ಮ, ಲೊಟ್ಟು ಲಸ್ಕು ಅಂತೆಲ್ಲ ಇಷ್ಟು ಉದ್ದ ಮಾತಾಡ್ತೀಯಲ್ಲ, ಅದರಿಂದ ನಾನು ಬಯಸೋ ಹಾಗೆ ಬದುಕನ್ನ ಕಟ್ಟು ತೋರಿಸು, ನೋಡ್ತೀನಿ. ಹಾಗೆ ಮಾಡಿದ್ರೆ ಮಾತ್ರ ಕಣೆ ಗೀತಾ ನಾವು ಇನ್ನೊಬ್ಬರ ಮೇಲೆ ಸವಾರಿ ಮಾಡೋದಕ್ಕೆ ಸಾಧ್ಯ. ನಿನ್ನ ತವರು ನೆಮ್ಮದಿಯಾಗಿ ಉಳಿಬೇಕು ಅಂದ್ರೆ ನೀನು ಗಂಡನ ಮೇಲೆ ಉಳಿಬೇಕು. ಇದೇ ನನ್ನ ಕಡೆ ಮಾತು. ಈ ಮನೆ ಬಾಗಿಲು ತೆರೆದಿದೆ, ನೀನು ವಾಪಸ್ ಹೋಗೋದಕ್ಕೆ. ನೀನು ವಾಪಸ್ ಬಂದ್ರೆ ಈ ಮನೆ ಬಾಗಿಲು ಮುಚ್ಚಿರುತ್ತೆ. ಅಮ್ಮ, ನಾನು ಬರ್ತೀನಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು